ಸದ್ಯ ನಟ ದರ್ಶನ್ಗೆ ಜಾಮೀನು ಸಿಕ್ಕಿಲ್ಲ. ದರ್ಶನ್ಗೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನಟ ದರ್ಶನ್ಗೆ ಸದ್ಯಕ್ಕಿಲ್ಲ ಜಾಮೀನು. ದರ್ಶನ್ಗೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಇದು ದರ್ಶನ್ ಅಭಿಮಾನಿಗಳಿಗೆ ಬೇಸರದ ಸುದ್ದಿ. ಕಾದು ಕುಳಿತಿದ್ರು ದರ್ಶನ್ಗೆ ಸುಪ್ರೀಂ ಕೋರ್ಟ್ ಏನಾದ್ರೂ ವರ ನೀಡುತ್ತಾ, ಜಾಮೀನು ನೀಡುತ್ತಾ ಅಂತ. ಇದೀಗ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸದ್ಯಕ್ಕಿಲ್ಲ ದರ್ಶನ್ಗೆ ಜಾಮೀನು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸತತ 8 ತಿಂಗಳಿನಿಂದ ನಾನು ಜೈಲಿನಲ್ಲಿದ್ದೇನೆ, ನನಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಿಲ್ಲ ಅಂತ ಆರೋಪವನ್ನ ಕೂಡ ಮಾಡಿದ್ರು. ನಟ ದರ್ಶನ್ಗೆ ಸದ್ಯಕ್ಕೆ ಈಗ ಜಾಮೀನು ಸಿಕ್ಕಿಲ್ಲ. ದರ್ಶನ್ಗೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಪ್ರತಿದಿನ ಸಾಕ್ಷಿಗಳ ವಿಚಾರಣೆಗೆ ಸುಪ್ರೀಂ ಸೂಚನೆಯನ್ನ ನೀಡಿದೆ. 1 ವರ್ಷದಲ್ಲಿ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಮುಗಿಸಬೇಕು ಅಂತ ಆದೇಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್. ನೋಡಿ, ಮಹತ್ವದ ತೀರ್ಪನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 1 ವರ್ಷದಲ್ಲಿ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಸದ್ಯಕ್ಕೆ ಜಾಮೀನು ನೀಡಿಲ್ಲ. ಇದು ದರ್ಶನ್ಗೆ ಶಾಕ್ ಆಗಿರಬಹುದು. ಶಾಕ್ ಆಗೇ ಆಗಿರುತ್ತೆ. ಪ್ರತಿದಿನ ಸಾಕ್ಷಿಗಳ ವಿಚಾರಣೆಗೆ ಇದೀಗ ಸುಪ್ರೀಂ ಸೂಚನೆ ನೀಡಿದೆ. 1 ವರ್ಷದಲ್ಲಿ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಇದು ದರ್ಶನ್ ಅಭಿಮಾನಿಗಳಿಗೆ ಬೇಸರದ ಸುದ್ದಿ. ಸತತ 8 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೇ ದರ್ಶನ್ ಕಾಲ ಕಳೆಯುತ್ತಿದ್ದಾರೆ. ನಟ ದರ್ಶನ್ಗೆ ಈಗ ಸದ್ಯ ಜಾಮೀನು ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಇದೀಗ ಶಾಕ್ ಕೊಟ್ಟಿದೆ ದಾಸನ ಅಭಿಮಾನಿಗಳಿಗೆ, ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ. 1 ವರ್ಷದಲ್ಲಿ ಎಲ್ಲಾ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತ ಆದೇಶವನ್ನ ಕೊಟ್ಟಿದೆ. ಸಾಕ್ಷಿಗಳ ವಿಚಾರಣೆಗೆ 1 ವರ್ಷ ಸಮಯ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ಜಡ್ಜ್. ನಟ ದರ್ಶನ್ಗೆ ಸದ್ಯಕ್ಕಿಲ್ಲ ಜಾಮೀನು. ದರ್ಶನ್ಗೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಪ್ರತಿದಿನ ಸಾಕ್ಷಿಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ನೀಡಿದೆ. 1 ವರ್ಷದಲ್ಲಿ ಎಲ್ಲಾ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತ ಆದೇಶವನ್ನ ನೀಡಿದೆ. ಸಾಕ್ಷಿಗಳ ವಿಚಾರಣೆಗೆ 1 ವರ್ಷ ಸಮಯವನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ಜಡ್ಜ್. ಸದ್ಯ ಸತತ 8 ತಿಂಗಳಿನಿಂದ ಕೂಡ ದರ್ಶನ್ ಜೈಲು ವಾಸದಲ್ಲಿದ್ದಾರೆ. ಇವತ್ತು ಅವರಿಗೆ ಒಂದು ಸಿಹಿ ಸುದ್ದಿ ಸಿಗುತ್ತೆ ಅಂತ ಕಾದ್ಕೊಂಡು ಕುಳಿತಿದ್ರು ದರ್ಶನ್ ಅವರು, ಹಾಗೆ ಅವರ ಅಭಿಮಾನಿಗಳು. ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ. ಆದರೆ ಸುಪ್ರೀಂ ಕೋರ್ಟ್ ಈಗ ದರ್ಶನ್ಗೆ ಶಾಕ್ ಕೊಟ್ಟಿದೆ. 1 ವರ್ಷ ಸಮಯವನ್ನ ಕೊಟ್ಟಿದೆ. ಎಲ್ಲ ವಿಚಾರಣೆಯನ್ನ ಮುಗಿಸ್ಬಿಡಿ, ಎಲ್ಲ ಯಾರ್ಯಾರಿದ್ದಾರೋ ಸಾಕ್ಷಿಗಳ ವಿಚಾರಣೆ ಎಲ್ಲವನ್ನ ಮುಗಿಸಿ ಅಂತ 1 ವರ್ಷದ ಅವಕಾಶವನ್ನ ಕೊಟ್ಟಿದೆ. ಸೊ ಹಾಗಾಗಿ ದರ್ಶನ್ ಅವರು 1 ವರ್ಷದವರೆಗೂ ಈಗ ಹೊರಗಡೆ ಬರುವಂತಹ ಸಾಧ್ಯತೆ ಇಲ್ಲ. ಸದ್ಯಕ್ಕೆ ದರ್ಶನ್ಗೆ ಜಾಮೀನು ಸಿಗಲ್ಲ. ಸಾಕ್ಷಿಗಳ ವಿಚಾರಣೆಗೆ 1 ವರ್ಷ ಸಮಯವನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ಜಡ್ಜ್. ಮತ್ತೆ ಯಾವಾಗ ಬರ್ತಾರೆ ನಮ್ಮ ದರ್ಶನ್ ಅಂತ ದಯವಿಟ್ಟು ಯಾರು ಕೇಳೋದಕ್ಕೆ ಹೋಗ್ಬೇಡ್ರಿ. 1 ವರ್ಷ ಈಗ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಲ್ಲ. ಯಾವಾಗ ಬರ್ತಾರೆ, ಯಾವಾಗ ಬಿಡಿಸ್ತೀರಾ ಅಂತ ಕೇಳ್ತಿರ್ತಾರಲ್ವಾ ಅಭಿಮಾನಿಗಳು. 1 ವರ್ಷದಲ್ಲಿ ಎಲ್ಲಾ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸ್ಬೇಕು ಅಂತ ಸುಪ್ರೀಂ ಆದೇಶವನ್ನ ನೀಡಿದೆ. ಸಾಕ್ಷಿಗಳ ವಿಚಾರಣೆಗೆ 1 ವರ್ಷ ಸಮಯ ಕೊಟ್ಟಿದೆ. 1 ವರ್ಷದವರೆಗೂ ಈಗ ದರ್ಶನ್ ಅವರಿಗೆ ಜಾಮೀನು ಸಿಗುವಂತಹ ಸಾಧ್ಯತೆ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಟ ದರ್ಶನ್ಗೆ ಇದೀಗ ಸದ್ಯಕ್ಕೆ ಜಾಮೀನು ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ದೊಡ್ಡದೊಂದು ಶಾಕ್ ಕೊಟ್ಟಿದೆ. ಸತತ 8 ತಿಂಗಳಿನಿಂದ ಕೂಡ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ದರ್ಶನ್ ಇವತ್ತು ನನಗೆ ಜಾಮೀನು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಆದರೆ ಸದ್ಯಕ್ಕೆ ಅವರಿಗೆ ಜಾಮೀನು
ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂತಹ ಆದೇಶದ ಪ್ರಕಾರ ನೋಡೋದಾದ್ರೆ. ಯಾಕಂತಂದ್ರೆ 1 ವರ್ಷದೊಳಗೆ ಎಲ್ಲಾ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿ ಪ್ರತಿದಿನ ಸಾಕ್ಷಿಗಳ ವಿಚಾರಣೆಗೆ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಎಲ್ಲಾ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತ ಆದೇಶವನ್ನ ನೀಡಿದೆ. ಸಾಕ್ಷಿಗಳ ವಿಚಾರಣೆಗೆ 1 ವರ್ಷ ಸಮಯವನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ಜಡ್ಜ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಸುಪ್ರೀಂನಲ್ಲಿ. ಹೈಕೋರ್ಟ್ ಯಾವಾಗ ಒಪ್ಪಲಿಲ್ವೋ, ಶಿಕ್ಷೆಯನ್ನ ನೀಡುತ್ತೋ ಆ ಒಂದು ವಿಚಾರಣೆಯ ಕುರಿತು ಅರ್ಜಿಯನ್ನ ಸಲ್ಲಿಸಿದ್ರು, ಮೇಲ್ಮನವಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ. ಇದೀಗ ಸುಪ್ರೀಂ ಕೋರ್ಟ್ ಕೂಡ 1 ವರ್ಷದವರೆಗೆ ಈಗ ಸಮಯವನ್ನ ಕೊಟ್ಟಿದ್ದಾರೆ ಸಾಕ್ಷಿಗಳ ವಿಚಾರಣೆಗೆ. ದಾಸನ ಅಭಿಮಾನಿಗಳಿಗೆ ಇದು ಬೇಸರದ ಸುದ್ದಿ. ಕಾಯ್ತಾ ಇದ್ರು ನಮ್ಮ ಬಾಸ್ ಬರ್ತಾರೆ ಅಂತ. ನಿಮ್ಮ ಬಾಸ್ ಸದ್ಯಕ್ಕೆ 1 ವರ್ಷದವರೆಗೂ ಬರೋಲ್ಲ ಅನ್ನುವಂತಹ ಮಾಹಿತಿ ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂಥದ್ದು. ಸದ್ಯಕ್ಕೆ ಜಾಮೀನಂತೂ ಸಿಗಲ್ಲ. ಪ್ರತಿದಿನ ಸಾಕ್ಷಿಗಳ ವಿಚಾರಣೆಗೆ ಸುಪ್ರೀಂ ಈಗ ಸೂಚನೆ ನೀಡಿದೆ. 1 ವರ್ಷದಲ್ಲಿ ಎಲ್ಲಾ ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು. ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿದಾರರಿದ್ದಾರಲ್ಲ, ಸಾಕ್ಷಿಗಳಾಗಿರ್ಬೋದು, ಸಾಕ್ಷಿದಾರರಾಗಿರ್ಬೋದು, ಅಥವಾ ಆರೋಪಿಗಳ ವಿಚಾರಣೆ ಆಗಿರ್ಬೋದು, ಪೊಲೀಸರ ವಿಚಾರಣೆ ಆಗಿರ್ಬೋದು, ಎಲ್ಲರ ಒಂದು ಸಾಕ್ಷಿಗಳನ್ನ ಕೂಡ ನೀವು ಮುಗಿಸಬೇಕು 1 ವರ್ಷದಲ್ಲಿ ಅಂತ ಹೇಳಲಾಗಿದೆ. ನವೆಂಬರ್ 3ರಂದು 7 ತಿಂಗಳಿನಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಾಗಿದೆ. ಈಗಾಗಲೇ ನಟ ದರ್ಶನ್ಗೆ ಸದ್ಯಕ್ಕೆ ಜಾಮೀನು ಸಿಗಲ್ಲ. ಸುಪ್ರೀಂ ಕೋರ್ಟ್ ಪ್ರತಿದಿನ ಸಾಕ್ಷಿಗಳ ವಿಚಾರಣೆಗೆ ಈಗ ಸೂಚನೆಯನ್ನ ನೀಡಿದೆ. 1 ವರ್ಷದಲ್ಲಿ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಮುಗಿಸಬೇಕು ಅಂತ ಈಗಾಗಲೇ ಸೂಚನೆ ನೀಡಿದ್ದು, ಸಾಕ್ಷಿಗಳ ವಿಚಾರಣೆಗೆ 1 ವರ್ಷ ಸಮಯವನ್ನ ಕೊಟ್ಟಿದ್ದಾರೆ ಜಡ್ಜ್. 1 ವರ್ಷ ಕಾಲ ದರ್ಶನ್ಗೆ ಸಿಗೋದಿಲ್ಲ ಜಾಮೀನು. 272 ದಿನಗಳ ಕಾಲ 272 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿ ನವೆಂಬರ್ 3ರಂದು ದೋಷಾರೋಪವನ್ನ ಹೊರಿಸಲಾಗಿದೆ. 7 ತಿಂಗಳಿನಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು ಈ ಪ್ರಕರಣದಲ್ಲಿ. ನಟ ದರ್ಶನ್ಗೆ ಸದ್ಯಕ್ಕೆ ಜಾಮೀನು ಸಿಗೋದಿಲ್ಲ. ನಟ ದರ್ಶನ್ಗೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಪ್ರತಿದಿನ ಸಾಕ್ಷಿಗಳ ವಿಚಾರಣೆಗೆ ಸುಪ್ರೀಂ ಈಗ ಸೂಚನೆಯನ್ನ ನೀಡಿದೆ. 1 ವರ್ಷದಲ್ಲಿ ಎಲ್ಲಾ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತ ಹೇಳಲಾಗಿದೆ. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಲಿದೆ. ಇವರೇ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಇವರೇ ಕೊಲೆ ಮಾಡಿರೋದು ಅಂತ ಪ್ರಮುಖ ಸಾಕ್ಷಿಗಳು ಕೂಡ ಇರುವಂತದ್ದು. ನಟ ದರ್ಶನ್ ಪರ ವಕೀಲರ ವಾದ ಮಂಡನೆ. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಲಾಗಿದೆ. ಇವರೇ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ನಟ ದರ್ಶನ್ ಪರ ವಕೀಲರ ವಾದ ಮಂಡನೆ. ಇದು ನಟ ದರ್ಶನ್ ಅವರಿಗೆ ಬಹುದೊಡ್ಡ ಹಿನ್ನಡೆಯಾಗಿರುವಂಥದ್ದು. ಜಾಮೀನು ಸದ್ಯಕ್ಕೆ ಸಿಗೋದಿಲ್ಲ. 1 ವರ್ಷದವರೆಗೂ ನಟ ದರ್ಶನ್ಗೆ ಯಾವುದೇ ರೀತಿಯಾದಂಥ ಜಾಮೀನು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಜಿಸಲಾಗ್ತಾ ಇದೆ. ಯಾಕಂತಂದ್ರೆ ಎಲ್ಲಾ ಸಾಕ್ಷಿಗಳ ವಿಚಾರಣೆ ನಡೆಸಬೇಕು. ಎಲ್ಲಾ ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂತಂದ್ರೆ 1 ವರ್ಷ ಬೇಕು. ಹಾಗಾಗಿ 1 ವರ್ಷ ಸಮಯವನ್ನ ಕೊಟ್ಟಿರುವುದು ಸುಪ್ರೀಂ ಕೋರ್ಟ್. ಈ ಹಿನ್ನೆಲೆಯಲ್ಲಿ 1 ವರ್ಷದವರೆಗೂ ಈಗ ಜಾಮೀನು ಸಿಗಲ್ಲ. 272 ದಿನಗಳ ಕಾಲ 272 ಒಂದು ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಲಾಗಿದೆ. 7 ತಿಂಗಳಿನಿಂದ 10 ಸಾಕ್ಷಿಗಳ ವಿಚಾರಣೆ. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಿದೆ. ಇವರೇ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಸಾಕ್ಷಿಗಳಾಗಿದ್ದಾರೆ. ನಟ ದರ್ಶನ್ ಪರ ವಕೀಲರು ಈಗ ವಾದ ಮಂಡನೆ ಮಾಡಿರುವಂತದ್ದು ಸುಪ್ರೀಂನಲ್ಲಿ. ಇದು ನಟ ದರ್ಶನ್ಗೆ ಬಿಗ್ ನ್ಯೂಸ್ ಆಗಿರುವಂತದ್ದು. ಜಾಮೀನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಕೂಡ ಮಾಡಿದ್ರು. ಆದರೆ ಇದೀಗ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಭಾರಿ ಹಿನ್ನಡೆಯನ್ನ ಉಂಟು ಮಾಡಿದೆ. 1 ವರ್ಷ ಸಮಯ ಕೊಟ್ಟಿದೆ ಸುಪ್ರೀಂ ಕೋರ್ಟ್. 1 ವರ್ಷಗಳ ಕಾಲ ದರ್ಶನ್ಗೆ ಸಿಗೋದಿಲ್ವಾ ಹಾಗಿದ್ರೆ ಜಾಮೀನು ಅಂತಂದ್ರೆ 272 ದಿನಗಳ ಕಾಲ 272 ಸಾಕ್ಷಿಯನ್ನ ವಿಚಾರಣೆ ಮಾಡಬೇಕು. 7 ತಿಂಗಳಿನಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಾಗಿದೆ.
ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಿದೆ. ಇವರೇ ಕೊಲೆಯ ಕೇಸ್ನ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಈ ಬಗ್ಗೆ ನಟ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ.